ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಆ ಮೀರಾ ನಿನ್ನ ಕಡೆ ನೋಡಿದ ತಕ್ಷಣ ಏನೋ ಹೇಳೋಕೆ ಹೊರಟಿದ್ದೆ? ಅವ್ರಿಗೆಲ್ಲ ಸಮಾಧಾನ ಮಾಡಬೇಕಾಗಿತ್ತಾ? ಫೈನ್, ಹೋಗು ಹೋಗು, ಅವ್ರಿಗೆಲ್ಲ ಸಮಾಧಾನ ಮಾಡು. ಮಾನ್ಸಿ, ಇಂಥ ಟೈಮಲ್ಲಿ ಅವ್ರ ಹತ್ರ ಮಾತಾಡೋದಾದ್ರೆ ಹೇಗೆ? ಪಾಪ ಅವರು. ಛೇ, ನಾನು ಅಮ್ಮ ಜೊತೆ ಸ್ಟೇಷನ್ಗೆ ಹೋಗ್ಬೇಕಿತ್ತು. ನಾನು ಇನ್ನೇನು ಉತ್ತರ ಕೊಡೋಷ್ಟರಲ್ಲಿ ಅವ್ರು ಹೊರಟೇ ಬಿಟ್ರು. ನೀನು ಬೇರೆ ಹೋಗ್ಬೇಡ ಅನ್ನೋ ರೀತಿ ನೋಡಿದೆ. ನಾನು ಏನು ಮಾಡೋದು? ನಾನು ಹೇಳ್ದಾಗ ಮಾಡು, ಅದೇ ನನಗೂ ನಿನಗೂ ಒಳ್ಳೇದು. ನೀನೇ ನೋಡಿದ್ಯಲ್ಲ, ನಿನ್ನ ದಾದ ನಿನ್ನೆ ಇದ್ದವರು ಇವತ್ತಿಲ್ಲ. ಯೋಚನೆ ಮಾಡಿದ್ರೆ 100 ಪ್ರಶ್ನೆಗಳು, ಆದರೆ ಉತ್ತರ ಒಂದಕ್ಕೂ ಸಿಗ್ತಾ ಇಲ್ಲ. ಏನು ಹೇಳ್ತಿದ್ದೆ ನೀನು? ಅಮ್ಮನ ಜೊತೆ ಸ್ಟೇಷನ್ಗೆ ಹೋಗ್ಬೇಕು ಅಂದ್ಯಲ್ಲ, ಯಾಕೆ? ಅನುಗೋಸ್ಕರ ಅಲ್ವಾ? ಅವಳು ಮೊದಲಿ ನಾನು ಆಗಿದ್ರೆ ನಾನು ನಿನ್ನ ಜೊತೆ ಬರ್ತಿದ್ದೆ. ಏನ್ ಹಾಗೆ ನೋಡ್ತಿದ್ಯಾ ಹರ್ಷ? ಶಿ ಇಸ್ ನಾಟ್ ದ ಸೇಮ್ ಓಲ್ಡ್ ಅನು ಸಿರಿಮನೆ. ನಿನ್ ದಾದ ಈ ಪ್ರಾಪರ್ಟಿಗೋಸ್ಕರ ರಾಜ್ ನಂದಿನಿ ಅವ್ರನ್ನ ಮದುವೆ ಆಗಿ ಅವ್ರಿಗೆ ಮೋಸ ಮಾಡಿದ್ರಂತೆ. ಅವಳೇ ಈ ಅನು ಆಗಿ ಮತ್ತೆ ಹುಟ್ಟು ಬಂದಿದ್ದಾಳಂತೆ. ಅವ್ರ ಮೇಲೆ ಖಡಾಖಂಡಿತವಾಗಿ ಸೇಡ್ ತೀರ್ಸ್ಕೊತಾಳಂತೆ. ಇಷ್ಟೆಲ್ಲ ಕಥೆಗಳು ಓಡಾಡ್ತಿದ್ವು ತಾನೆ? ಫೈನ್, ಓಕೆ, ನಿನ್ ಪ್ರಕಾರ ನಿಜ. ಈಗ ಅದನ್ನೆಲ್ಲ ಕನೆಕ್ಟ್ ಮಾಡಿ ನೋಡಿದ್ರೆ ಯಾಕೆ ಅವಳೇ ಇದನ್ನ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾಡಿರ್ಬಾರ್ದು? ಅಂದ್ರೆ ದಾದನ ಚಾನ್ಸಸ್ ಅಂತೂ ಇದೆ, ಇಲ್ಲ ಅನ್ನೋದಕ್ಕಾಗಲ್ಲ. ನೋ ಮಾನ್ಸಿ, ನೋ, ಅದಕ್ಕೆ ಆ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೇ ನಿಮ್ಮ ಅದಕ್ಕೆ ಪ್ಲಸ್ ಪಾಯಿಂಟ್. ಎಲ್ಲರೂ ಹಾಗೆ ಅನ್ಕೋತಾರೆ. ಜೊತೆಗೀಗ ಅವಳು ಪ್ರೆಗ್ನೆಂಟ್. ಸೊ ಯಾರಿಗೂ ನನ್ನ ಮೇಲೆ ಡೌಟ್ ಬರಲ್ಲ ಅಂತ ಅನ್ಕೊಂಡ್ಲೋ ಏನೋ. ವೇಟ್, ಅವಳು ಪ್ರೆಗ್ನೆಂಟ್ ಆಗಿದ್ ಕೂಡ ಇದೇ ಕಾರಣಕ್ಕಿದ್ರೆ? ಗಾಡ್, ಇಟ್ಸ್ ಅ ಮಾಸ್ಟರ್ ಪ್ಲಾನ್ ಹರ್ಷ. ಅವಳಿಗೆ 2 ಮುಖ ಇದೆ ಹರ್ಷ, 2 ವ್ಯಕ್ತಿತ್ವ ಇದೆ. ನನ್ನ ದೃಷ್ಟಿಲಿ ಅನು ನಂಬಿಕೆ ಕಳ್ಕೊಂಡ್ಲು. ಇನ್ಸ್ಪೆಕ್ಟರ್, ಇಲ್ಲಿ ಇದಕ್ಕಿಂತ ಹೆಚ್ಚಿಗೆ ವಿವರಿಸೋದು ಬೇಕಿಲ್ಲ ಅನಿಸುತ್ತೆ. ಸರ್, ಕೂತ್ಕೊಳ್ಳಿ. ಮೇಡಮ್, ಕೂತ್ಕೊಳ್ಳಿ ಪ್ಲೀಸ್. ಆದರೆ ಇನ್ಸ್ಪೆಕ್ಟರ್, ನೀವು ವಿವರಣೆ ಕೊಡಲೇಬೇಕು. ಅನುನ ಯಾವ ಆಧಾರದ ಮೇಲೆ ನೀವು ಅರೆಸ್ಟ್ ಮಾಡಿದ್ರಿ? ಸರ್, ಪ್ರತ್ಯಕ್ಷದರ್ಶಿಯೊಬ್ಬರು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರದು? ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಅಮ್ಮಾಜಿ, ಸಾರಿ ಮೇಡಮ್, ಅದನ್ನ ಈಗ ಹೇಳಕ್ಕಾಗೋದಿಲ್ಲ. ಹಂಗಂದ್ರೆ ಹೇಗೆ? ಅಮ್ಮ, ನೀನ್ ಯಾಕೆ ಇಲ್ಲಿ ಬಂದೆ? ನೀವು ಬರಬೇಡ ಅಂದರೂ ನಿಮ್ಮ ಜೊತೆಲಿ ನಿಲ್ಲೋದು ನನ್ನ ಕರ್ತವ್ಯ ಅಮ್ಮ. ನಾನು ನಿಮ್ಮ ಜೊತೆಲಿದ್ದೀನಿ. ಬೇಕಾಗಿಲ್ಲ, ಆಗ್ಬೇಕಾಗಿರೋ ಕೆಲಸ ಆಗಿದೆ, ಹೋಗಿಲ್ಲಿಂದ.
ನೋಡಿ ಇನ್ಸ್ಪೆಕ್ಟರ್, ನಿಮಗೆ ಯಾರು ಇನ್ಫಾರ್ಮೇಶನ್ಸ್ ಕೊಟ್ಟರೋ ಅದೆಲ್ಲ ಸುಳ್ಳು. ನಾವು ನಮ್ಮದೇ ಆದಂಥ ನೋವಲ್ಲಿದ್ದೀವಿ. ದಯವಿಟ್ಟು ನಮ್ಮ ಮನೆಯವ್ರನ್ನ ಇದರಿಂದ ದೂರ ಇಡಿ. ಸೌಮ್ಯಾಜಿಗಳೇ, ನಾವು ಹೊರಡ್ಬೋದಾ? ಇನ್ಸ್ಪೆಕ್ಟರ್, ನಿಮಗೆ ನಾವು ಬೇಲ್ ಕೊಟ್ಟಿದ್ದೀವಿ. ನಮ್ಮವ್ರನ್ನ ನಾವು ಕರ್ಕೊಂಡು ಹೋಗ್ಬೋದಾ? ಸರಿ, ಕರ್ಕೊಂಡೋಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಖ ತೋರಿಸೋ ಧೈರ್ಯ ಮಾಡಿದ್ಯಾ? ಮಾಡಬೇಕಾದ ಕೆಲಸ ಮಾಡದೆ ಈಗ ಜೊತೆಲಿರ್ತೀನಿ ಅಂತ ಹೇಳಕ್ ಬಂದಿದ್ಯಾ? ಯಾವತ್ತಿಗೂ ಯಾವ ಕಷ್ಟಗಳನ್ನು ನಮ್ಮ ಹತ್ರ ಹೇಳ್ಕೊಂಡವಳಲ್ಲ. ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಿದವಳು ಅಲ್ಲ. ಅಳಿಯಂದ್ರ ಬಗ್ಗೆ ಅಸಮಾಧಾನ ಇದ್ದಾಗಲೂ ಕೂಡ ಇನ್ನೊಬ್ಬರಿಗೆ ಅದನ್ನ ಬಿಟ್ಕೊಡ್ತಿರ್ಲಿಲ್ಲ. ಅಂಥವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಮನೆಗೆ ಬಂದು ನಮ್ಮ ಮಗಳು ಒಂದು ಚೂರು ನೆಮ್ಮದಿನ ಕಾಣಲಿಲ್ಲ. ಪುಷ್ಪ, ನಾನು ಈ ಮದುವೆಗೆ ಒಪ್ಪಲೇಬಾರ್ದಾಗಿತ್ತು. ನಾನೇ ತಪ್ಪು ಮಾಡ್ಬಿಟ್ಟೆ. ಸುಬ್ಬು ಸರ್, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಇಲ್ಲಿ ನಿಮ್ಮಷ್ಟೇ ಎಲ್ರಿಗೂ ನೋವಾಗಿದೆ ಅಲ್ವಾ? ನೀವು ಹೀಗೆಲ್ಲ ಮಾತಾಡೋದನ್ನ ಶಾರದಾ ಅಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ಮನ್ಸಿಗೆ ತುಂಬ ನೋವು ಮಾಡ್ಕೋತಾರೆ ಸರ್. ನಮ್ಮ ಬೇಸರನ, ದುಃಖನ ಇನ್ಯಾರ ಹತ್ರ ಹೇಳೋದು ನಾವು? ಎಲ್ಲರೂ ನೋವಲ್ಲಿದ್ದಾರೆ, ಹೌದು. ಆದರೆ ನನಗೆ ನನ್ನ ಮಗಳು ನೋವೇ ದೊಡ್ಡದು. ಪ್ರೀತಿಸಿದವ್ರನ್ನ ಕಳ್ಕೊಳ್ಳೋ ನೋವು, ಮಗುಗೆ ತಾಯಿ ಆಗ್ತಾ ಇರೋ ಅವಳ ನೋವು ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯ. ಮಗು ಅಪ್ಪ ಯಾಕೆ ಬಿಟ್ಟೋದ್ರು ಅಂತ ಕೇಳಿದಾಗ ಏನ್ ಹೇಳಿ ಅಂತ ಕೇಳಿದ್ನಲ್ಲ, ನನ್ನ ಹೃದಯನೇ ನಿಂತೋಯ್ತು. ಪ್ರೀತಿಸೋರ್ನ ಕಳ್ಕೊಳ್ಳೋ ನೋವು ನನಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸುಬ್ಬು ಸರ್. ನಿಮ್ಮ ಮಗಳಿಗೆ ಅದು ಈಗ ಅರ್ಥ ಆಗ್ತಿದೆ. ಅದೇ ನನಗೆ ಅವಳ ಮದುವೆಲೇ ಅರ್ಥ ಆಗೋಗಿತ್ತು. ತಾಯಿ ಎಲ್ಲವ ಏನು ಸರ್ ಅಷ್ಟು ಸುಲಭವಾಗಿ ಬಿಟ್ಬಿಟ್ರಲ್ಲ? ಸುಲಭವಾಗ ಅವ್ರು ಬೇಲ್ ತಗೊಂಡು ಬಂದರು, ಬಿಡಿಸ್ಕೊಂಡು ಹೋದ್ರು. ಅದೇನು ನೀವು ನನ್ನ ಜೊತೆ ಅಂತೇಳಿ ಅವ್ರ ಜೊತೆ ಹೋಗಿ ನಿಂತ್ಕೊಂಡ್ಬಿಟ್ರಿ? ಆ ಕ್ಷಣದಲ್ಲಿ ಏನು ಮಾಡೋಕ್ಕಾಗತ್ತೆ ನೀವೇ ಹೇಳಿ ಸರ್. ನೀವು ನಿಮ್ಮ ಕರ್ತವ್ಯ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಜಂಡೆ ಸರ್. ನೋಡಿ, ನಮ್ಮ ಕೈಗೆ ಸಿಕ್ಕ ಅಪರಾಧಿಗಳನ್ನ ಹೊರಗಡೆ ಬಿಟ್ಟರೆ ಅವ್ರು ಇನ್ನಷ್ಟು ಸಾಕ್ಷಿಗಳನ್ನ ನಮ್ಮ ಕೈಗೆ ತಂದು ಕೊಡ್ತಾರೆ. ಇನ್ನೇನು ಸಾಕ್ಷಿ ಬೇಕು ಸರ್ ನಿಮಗೆ? RSR ಕಾರ್ನ ಯಾವುದೋ ಕಾರು ಚೇಸ್ ಮಾಡ್ಕೊಂಡು ಹೋಗ್ತಿರೋದು CCTV ಫುಟೇಜಲ್ಲಿ ನೀವೇ ನೋಡಿದ್ದೀರಾ. ಅನು ಮೇಡಮ್ ಹೇಳಿದ್ದಕ್ಕೆ ನಾನು ಚೇಸ್ ಮಾಡ್ಕೊಂಡು ಹೋದೆ ಅಂತ ಅವನು ಒಪ್ಕೊಂಡು ಭೂಗತ ಆಗಿದ್ದಾನೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾಗಿದೆ ಸರ್ ನಿಮಗೆ? ನಮ್ಮೂರ ಕಡೆ ಒಂದು ಮಾತಿದೆ ಸರ್, ಶ್ರೀಮಂತನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಾಡು ಬರಡಾಯ್ತು, ಬಡವನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅವನ ಕಾಲು ಕಡ್ದಂಗಾಯ್ತು ಅಂತ. ಕಾನೂನಲ್ಲಿ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗೋ ಅನುಕೂಲ ಇದೆ. ಅವ್ರ ಅನುಕೂಲಸ್ಥರು, ಪ್ರಭಾವಿತರು.
ಹಾಗಾಗಿ ಸುಲಭವಾಗಿ ಬಿಡಿಸ್ಕೊಂಡು ಹೋಗಿದ್ದಾರೆ. ನೀವೇನು ಮಾಡೋಕ್ಕಾಗಲ್ಲ ಅನ್ನೋದೇ ಅಲ್ವಾ ಸರ್ ನಿಮ್ಮ ಮಾತಿನ ಅರ್ಥ? ಇಷ್ಟು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ಸೊ ಆರ್ಯವರ್ಧನ್ ಅವರು ಇನ್ನೂ ಬದುಕಿದ್ದಾರೆ ಅನ್ನೋ ವಿಚಾರ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಆರ್ಯವರ್ಧನ್ ಅವ್ರನ್ನ ಯಾರು ಯಾಕಾಗಿ ಆ ದಿನ ಆ ಥರ ಚೇಂಜ್ ಮಾಡ್ಕೊಂಡು ಹೋದರು ಅನ್ನೋದಕ್ಕೆ ಆರ್ಯ ಸರಿ ನಮಗೆ ಉತ್ತರ ಹೇಳಬೇಕು. ಹಲೋ ಡಾಕ್ಟರ್, ಆರ್ಯವರ್ಧನ್ ಅವರು ಈಗ ಹೇಗಿದ್ದಾರೆ? ಸರ್ಜರಿ ಸಕ್ಸಸ್ಫುಲ್ಲಾಗಿ ಮುಗಿದಿದೆ ಸರ್. ಜಸ್ಟ್ ಈಗಷ್ಟೇ ಪ್ರಜ್ಞೆ ಬಂತು. ಅವ್ರ ಫ್ಯಾಮಿಲಿ ಜೊತೆ ಮಾತಾಡಿ ಮುಂದಿನ ಪ್ರೊಸೀಡ್ ಮಾಡಬೇಕಷ್ಟೆ. ಮುಂದಿಂದು ಅಂದರೆ ಹೌ ಈಸ್ ಫೀಲಿಂಗ್? ಮೆಮೊರಿ ಲಾಸ್ ಆಗಿದೆ, ಯಾವುದು ನೆನಪಿಲ್ಲ. ಸೊ ಅವರು ಆಕ್ಸಿಡೆಂಟ್ಗೂ ಮೊದಲು ಹೇಗಿದ್ದರೋ ಅದೇ ಪರಿಸರದಲ್ಲಿದ್ದರೆ ಹಳೆ ನೆನಪೆಲ್ಲ ಬರೋ ಸಾಧ್ಯತೆ ಇದೆ. ಅದಕ್ಕೆ ಅವ್ರ ಮನೇಲೇ ಅವ್ರ ಹೆಂಡತಿ ಜೊತೆಲೇ ಇರಲಿ ಅಂತ ಹೇಳೋಣ ಅಂತಿದ್ದೀನಿ. ಬಟ್ ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ? ಎಸ್ ಸರ್, ನೀವು ಹೇಳಿದಾಗೆ ಸದ್ಯಕ್ಕೆ ಈ ವಿಷಯ ಸೀಕ್ರೆಟಾಗೇ ಇರುತ್ತೆ. ಆದರೆ ಹೆಚ್ಚು ಕಾಲ ಇದನ್ನು ಗುಟ್ಟಾಗಿಡೋಕ್ಕಾಗಲ್ಲ ಸರ್. ಇವೆಂಚುಲಿ ಅವ್ರಿಗೂ ಮೆಮೊರಿ ಬಂದೇ ಬರುತ್ತೆ. ಎಸ್ ಡಾಕ್ಟರ್, ಅದು ಗೊತ್ತಿತ್ತು. ಆದರೆ ಅಲ್ಲಿವರೆಗೂ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗದೇ ಇರಲಿ. ಥ್ಯಾಂಕ್ ಯು ಫಾರ್ ದಿ ಅಪ್ಡೇಟ್ ಡಾಕ್ಟರ್. ಥ್ಯಾಂಕ್ ಯು. ನಿನ್ನ ಮಗ ಮತ್ತ ಮೊದಲಿನಂಗ ಆಗ್ಬೇಕಂದ್ರ ಅವನು ಮೊದ್ಲಿನ ಜಾಗದಾಗಿರ್ಬೇಕ, ಮೊದ್ಲಿನ ಮಂದಿ ಸಂಘ ಇರ್ಬೇಕ. ಮಗನ ಮತ್ತೆ ಆ ಮನೆಗ್ ಕಳ್ಸು. ಅಲ್ಲಿ ಆ ತಾಯಿ ಅದಾಳ, ಆಕಿ ಅವನ ನೋಡ್ಕೋತಾಳೆ ಅಂತಾಳ ಈ ತಾಯಿ. ಕಳಿಸು. ಪ್ರಿಯಾ, ನಿಂಗೇನು ಆಗಿಲ್ಲ. ಅದೇ ಏನಿಲ್ಲ, BP ಬಂದಿಟ್ಟು ಆಜು ಬಾಜಾಗ ಆಗ್ಯದಂತೆ, ಅಷ್ಟೇ ಅಷ್ಟೇ. ಏನಾರ ಬೇಕಿತ್ತೇನ? ಹೇಳ. ನಂಗೊಂದು ಮಾತು ಕೊಡ್ತೀರೇನ? ಏನ? ಏನು ಎತ್ತ ಅಂತ ಕೇಳಿಕೊಡ್ದು ನೀವು. ನನ್ಗೊಂದು ಮಾತು ಕೊಟ್ರಲ್ಲ. ಶಿವನ, ಅದು ಏನಂತ ಹೇಳು ಪ್ರಿಯಾ. ನೀವು ಅಲ್ಲೇ ಅನ್ನೋಂಗಿಲ್ಲ. ಹ್ಞೂ ಅನ್ರಿ, ನನಗೊಂದು ಮಾತು ಕೊಡ್ರಿ. ಅದು ಏನು ಹೇಳ? ಅದು ನಮ್ಮ ಮಗನ್ನ ಶಾರದಾ ದೇವಿ ಮನೇಲೇ ಬಿಡೋಣ. ಅದೇ ಬರೋಬ್ಬರಿ ಆಗ್ತದ್ರಿ. ಏನು ಹೇಳಕತ್ತೀರಿ? ಶಾರದಾ ದೇವಿ ಅವ್ರ ಜೋಡಿ ಯಾಕೆ ಕಳಿಸ್ಬೇಕು ವಿಶ್ವನ್ನ? ಅಲ್ರಿ, ಅದೇನಂದ್ರ ಅವರು ಅನುಕೂಲಸ್ಥರಿದ್ದಾರೆ, ಶ್ರೀಮಂತರಿದ್ದಾರೆ, ಒಳ್ಳೊಳ್ಳೆ ಚಿಕಿತ್ಸೆ ಕೊಡಿಸ್ತಾರ. ಮತ್ತ ಅದು ಸಿಟಿ ಅದ ರೀ. ದೊಡ್ಡ ದೊಡ್ಡ ಡಾಕ್ಟರ್ ಇರ್ತಾರ, ದೊಡ್ಡ ದೊಡ್ಡ ಆಸ್ಪತ್ರೆ ಇರ್ತದ. ಅವ ಅಲ್ಲಿ ತೋರ್ಸಿದ್ರ ಲಗುನ ಬರೋಬ್ಬರಿ ಆಗ್ತಾನ, ಹೌದಿಲ್ಲ? ಈಗ ಎಂತ ಹಠ ನಿಂದು ಪ್ರಿಯಾ? ಇಲ್ಲ ಇಲ್ಲ, ನಾ ಇದಕ್ಕೆ ಒಪ್ಪಂಗಿಲ್ಲ. ನೀವು ಮಾತು ಕೊಟ್ಟಾತು, ಮತ್ತೆ ಇಲ್ಲಿ ನೋಡ್ರಿ, ನೀವು ಹೊಳ್ಳೋಂಗಿಲ್ಲ. ಹಿಂಗ್ ಮಾಡ್ಬೇಡ್ರಿ. ನೀವು ಮಾತು ಕೊಟ್ಟಾತು ನನಗೆ. ಮಾತಾಗ ನನ್ನ ಕಟ್ ಹಾಕಿದ್ದೀನಿ ನೋಡು ನೀನು. ಪ್ರಿಯಾ ಅವರೇ, ಹೇಗಿದ್ದೀರಾ ಈಗ? ಯಾಕೆ ಕಳ್ತಿದ್ದೀರಾ? ಇಷ್ಟು ಕಾಳಜಿ ವಹಿಸೋ ಗಂಡ ಇರುವಾಗ ನೀವು ಅಳ್ತಾ ಇರೋದ್ರಲ್ಲಿ ಅರ್ಥನೇ ಇಲ್ಲ.
ನೋಡ್ರಿ ಸರ ಈಕೆ ಏನು ಹೇಳಕ್ಕೆ ಹಚ್ಚಾಳ ನೋಡ್ರಿ. ನಮ್ಮ ಮಗ ವಿಶ್ವನ್ನ ಬೆಂಗಳೂರಿಗೆ ಕಳಿಸ್ಬೇಕಂತ, ಅದು ಶಾರದಾದೇವಿ ಅವ್ರ ಮನೆಗೆ ಕಳಿಸ್ಬೇಕಂತ, ಹಾಗಂತ ಮಾತು ಕೊಡು ಅಂತ ಕುಂತಾಳ. ನೋಡಿ ಸರ್, ಆ್ಯಕ್ಚುಲಿ ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಅವ್ರು ಹೇಳಿದಾಗ ನೀವು ಕೇಳಲೇಬೇಕಾಗುತ್ತೆ. ನಿಮ್ಮ ಮಗನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲೇಬೇಕು. ಏನು ಹೇಳಕತ್ತೀರಿ ನೀವು? ಅಲ್ಲಿ ನನ್ನ ಪರಿಚಯದ ಡಾಕ್ಟ್ರಿಗೆ ಹೇಳಿದ್ದೀನಿ, ಹಿ ವಿಲ್ ಲುಕ್ ಇನ್ ಟು ಇಟ್. ನೀವು ಆಗಾಗ ಬೆಂಗಳೂರಿಗೆ ಹೋಗೋದು ಬರೋದಕ್ಕಿಂತ ಅಲ್ಲೇ ಇರೋದು ವಾಸಿ. ಅಲ್ಲಿ ಎಲ್ಲಿರ್ತೀರಿ ಅನ್ನೋದು ನಿಮ್ಮ ಚಾಯ್ಸು. ಪ್ರಿಯಾ ಅವ್ರು ಹೇಳಿದ ಚಾಯ್ಸು ಬೆಟರ್ ಅನಿಸುತ್ತೆ. ಶಾರದಾದೇವಿಯವರು ಒಂದು ಸಾವಿನ ನೋವಲ್ಲಿದ್ದಾರೆ. ಬಹುಶಃ ನಿಮ್ಮ ಮಗನಿಂದಾಗಿ ಅವ್ರಿಗೂ ಏನಾದರೂ ಚೇಂಜ್ ಸಿಕ್ಕಾಗ್ಬೋದು. ವಿಚಾರ ಮಾಡಿ. ನರ್ಸ್, ಡಿಸ್ಚಾರ್ಜ್ ಪ್ರೊಸೀಜರ್ಗೆ ಅವ್ರಿಗೆ ಹೆಲ್ಪ್ ಮಾಡಿ. ಸರ್ ಬನ್ನಿ. ಅನು ಬಾ. ನೀನು ಈ ಮನೆ ಮಗಳು ಅನು. ಆರ್ಯ ಇದ್ದರೂ ಇಲ್ಲದೆ ಇದ್ದರೂ ಈ ಮನೆ ನಿಂದೆ. ರಾಜನಂದಿನಿ ವಿಲಾಸದ ಯಜಮಾನಿ ನೀನೇ ಅನು. ಬಾ. ಬಾನು. ಬರ್ತೀನಮ್ಮ. ಆದರೆ ಆರ್ಯ ಸರ್ ಸತ್ತಿದ್ದಾರೆ ಅಂತ ಒಪ್ಕೊಂಡು ಈ ಮನೆ ಒಳಗೆ ಬರ್ತಿಲ್ಲ. ಅವರಿವತ್ತು ಈ ಮನೇಲಿ ಇಲ್ದಿರೋದಕ್ಕೆ ಯಾರು ಕಾರಣನೋ, ನನ್ನನ್ನು ಈ ಸ್ಥಿತಿಗೆ ತಂದು ಸಂತೋಷ ಯಾರು ಪಡ್ತಿದ್ದಾರೋ ಅವರನ್ನು ಬಿಡಲ್ಲ. ನನ್ನನ್ನು ಆರ್ಯ ಸರ್ನ ದೂರ ಮಾಡೋದಕ್ಕೆ ಯಾರು ಕಾರಣನೋ ಅವರನ್ನು ಸುಮ್ಮನೆ ಬಿಡಲ್ಲ. ಸರಿ ಬಾನು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ